ಎಲ್ರಿಗೂ ಆರೋಗ್ಯವೇ ಮಹಾಭಾಗ್ಯ ಅಂತ ಹೇಳ್ತಾರೆ. ಅದೇ ರೀತಿ ರಾಜೂರು ಭಾಗದಲ್ಲಿ ಒಬ್ಬ ವ್ಯಕ್ತಿಗೆ, ಒಬ್ಬ ದಂಪತಿಗಳಿಗೆ ಒಂದು ಸಮಸ್ಯೆ ಇತ್ತು, ಆರೋಗ್ಯ ಸಮಸ್ಯೆ. ಏನಪ್ಪ ಅಂತಂದರೆ ಅವರಿಗೆ ಸರಿಸುಮಾರು ವರ್ಷಗಳಿಂದ ಮಕ್ಕಳಾಗಿದ್ದಿಲ್ಲ. ಈ ಸಮಸ್ಯೆ ಕಾಡ್ತಾ ಇತ್ತು. ನಾವು ನಮ್ಮ ಮೋದಿಕೇರ್ ವೆಲ್ನೆಸ್ಸನ್ನು ಅವರಿಗೆ ಸಜೆಷನ್ ಮಾಡಿದ್ವಿ. ಇವಾಗ ಅವರಿಗೆ 2 ತಿಂಗಳು ಪ್ರೆಗ್ನೆಂಟ್ ಕೂಡ ಇದ್ದಾರೆ. 100% ರಿಸಲ್ಟ್ ಕೂಡ ಬಂದಿದೆ. ಅವ್ರ ಬಾಯಿಂದನೇ ಕೇಳೋಣ, ಈ ರಿಸಲ್ಟ್ ಅವ್ರಿಗೆ ಏನು ಅನ್ನಿಸ್ತಾ ಇದೆ, ಯಾವ ರೀತಿ ಅವರು ಔಷಧಿ ತೊಗೊಂಡ್ರೆ ಯಾವ ರೀತಿ ರಿಸಲ್ಟ್ ಬಂತಂತೇಳಿ ಅವ್ರ ಮುಖಾಂತರನೇ ಕೇಳೋಣ ಅಂತ ಹೇಳಿ ಇಷ್ಟಪಡ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ಸರ್? ತಾಯಪ್ಪ ರಾಜೂರು. ಊರು ಸರ್? ರಾಜೂರು. ಊರು ರಾಜು. ಅಡ್ರೆಸ್ ನೀರ್ಲಿ. ಅಡ್ರೆಸ್ ನೀರ್ಲಿ. ಹಾಂ ಸರ್. ಎಷ್ಟು ವರ್ಷ ಆಯ್ತು ಮಕ್ಕಳಾಗಿದೆ ನಿಮಗೆ? 7 ವರ್ಷ ಸರ್. 7 ವರ್ಷ ಆಗಿತ್ತು. ದವಾಖಾನೆಯಲ್ಲೆಲ್ಲ ತೋರಿಸಿದ್ರಿ? ತೋರಿಸಿದ್ದು ಸರ್. ಆದರೂ ಕೂಡ ಆಗಿದ್ದಿಲ್ಲ. ಇವಾಗ ನಮ್ಮ ಮೋದಿಕೇರ್ ವೆಲ್ನೆಸ್ ಎಷ್ಟು ತಿಂಗಳು ತೊಗೊಂಡಿದ್ದು ನಿಮ್ಗೆ ರಿಸಲ್ಟ್ ಬಂದಿದ್ರಿ? 1 ತಿಂಗಳು. 1 ತಿಂಗಳಲ್ಲೇ ರಿಸಲ್ಟ್. ಎಸ್ ನೋಡ್ಬೋದು ಡಿಯರ್ ಲೀಡರ್ಸ್, ಎಲ್ರಿಗೂ ಕೂಡ ಮೋದಿಕೇರ್ ವೆಲ್ನೆಸ್ ಪ್ರಾಡಕ್ಟ್ ಹೊರಗಡೆ ಹಾಸ್ಪಿಟಲ್ 7 ವರ್ಷ ತೋರಿಸಿದ್ದಾರೆ. ಅವ್ರಿಗೆ ಒಂದು ಸರಿನೂ ಕೂಡ ಕನ್ಸೀವ್ ಆಗಿದ್ದಿಲ್ಲ. ಮೋದಿಕೇರ್ ವೆಲ್ನೆಸ್ ಪ್ರಾಡಕ್ಟನ್ನು ನಾವು ಡೈರೆಕ್ಟಾಗಿ ಮನೆಗೆ ಬಂದು ಚೆಕ್ ಮಾಡಿ ಕೊಟ್ಟಾಗ ಔಷಧಿ ತೊಗೊಂಡು 1 ತಿಂಗಳಿಗೆ 100% ರಿಸಲ್ಟ್ ಕೂಡ ಬಂದಿದೆ. 2 ತಿಂಗಳು ಪ್ರೆಗ್ನೆಂಟ್ ಕೂಡ ಇದ್ದಾರೆ. ಈ ಒಂದು ಕ್ಷಣ ನಿಮ್ಗೆ ಏನು ಅನಿಸ್ತಾ ಇದೆ ಸರ್? ನಮ್ಮ ಔಷಧಿ ತೊಗೊಂಡ್ಮೇಲೆ ನಿಮ್ಗೆ ರಿಸಲ್ಟ್ ಬಂತಲ್ಲ, ಏನು ಅನಿಸ್ತಾ ಇದೆ ನಿಮಗೆ? ಖುಷಿ ಆಗಿದೆ ಸರ್. ಒಳ್ಳೆಯ ಟ್ಯಾಬ್ಲೆಟ್ಸ್ ತೊಗೊಂಡು ಅಂತ ನಮಗೂ ಅನಿಸೈತಿ. ಒಳ್ಳೆ ಮೋದಿಕೇರ್ ಚೆನ್ನಾಗೈತೆ ಅಂತ ನಮಗೂ ಅನಿಸೈತಿ. ಒಳ್ಳೇದಾಗಿದೆ ಸರ್, ಖುಷಿ ವಿಷಯ. ಹೊರಗಡೆ ಎಷ್ಟು ಖರ್ಚು ಮಾಡಿದೆ ಅಮೌಂಟ್? ಹೊರಗಡೆ ಸುಮಾರು 1 ಲಕ್ಷ 2 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀವಿ. ನಿಮ್ಮ ಹತ್ರ ಆಗಿದ್ದಿಲ್ಲ. ನಮ್ಮ ಕಡೆ ಎಷ್ಟು ಬಂದಿದೆ? ನಿಮ್ಮ ಕಡೆ ಏನೊಂದು 1 ತಿಂಗಳು ತೋರಿಸಿ ಸರ್. ಒಂದು 15,000 12,000 ರೂಪಾಯಿ ಬಂದೈತಿ. 12,000 ರೂಪಾಯಿದಲ್ಲೇ ರಿಸಲ್ಟ್ ಬಂದಿದೆ. ಹೊರಗಡೆ 2-3 ಲಕ್ಷ ಖರ್ಚು ಮಾಡಿದ್ರು ಕೂಡ ಅವ್ರಿಗೆ ರಿಸಲ್ಟ್ ಬಂದಿಲ್ಲ. ಇಲ್ಲಿ ಒಂದು 10-15,000 ರೂಪಾಯಿದಲ್ಲಿ ಅವ್ರಿಗೆ ರಿಸಲ್ಟ್ ಬಂದಿದೆ ಅಂತಂದರೆ ನೋಡ್ಬೋದು. ಇಲ್ಲಿ ಅದೇ ರೀತಿ ಹಣ ಖರ್ಚು ಜಾಸ್ತಿ ಆಗೋದಿಲ್ಲ, ಬಟ್ 100% ರಿಸಲ್ಟ್ ಬರುತ್ತೆ. ಅವ್ರು ನಂಬಿ ಯಾರು ಔಷಧಿ ತೊಗೊಳ್ತಾರೆ 100% ಎಲ್ಲರೂ ಕೂಡ ರಿಸಲ್ಟ್ ಬರುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ. ಅವ್ರ ಮಿಸಸ್ ಮಂಜುಳಾ ಮೇಡಮ್ ಇದ್ದಾರೆ, ಅವ್ರಿಗೂ ಕೂಡ ಕೇಳೋಣ ಏನು ಅನ್ನಿಸ್ತಾ ಇದೆ ಅಂತೇಳಿ. ಮೇಡಮ್, ಏನು ಅನ್ನಿಸ್ತಾ ಇದೆ ನಿಮಗೆ? ಒಳ್ಳೇದಾಗೈತ್ರಿ. ಚಲೋ ಆಗೈತ್ರಿ. ಅದು 1 ತಿಂಗಳಿಗೆ ರಿಸಲ್ಟ್ ಬಂದೈತ್ರಿ. ಎಲ್ಲರೂ ತಗೋಲಿ ಅಂತಂದು ಕೇಳ್ತೀವಿ ನಾವು. ಖುಷಿ ಆಗ್ತಾ ಇದ್ದೀರಿ? ಖುಷಿ ಆಗೈತ್ರಿ. ಯಾಕಂದ್ರೆ ಅಷ್ಟು ವರ್ಷದಿಂದ ನೀವು ನಮ್ಗೆ ಈ ಥರ ಆಗ್ತಾರೆ ಅಂತ ಅನ್ಕೊಂಡಿದ್ರಿ. ಅನ್ಕೊಂಡಿದ್ರಿ. ತಗೊಂಡಾಗಿದ್ದ ಸಂತೋಷ ಆಗೈತ್ರಿ. ಆರೋಗ್ಯದಲ್ಲಿ ಭಾಳ ಸುಧಾರಣೆ ಆಗಿದ್ರಿ. ಸರ್. ಅದೇ ರೀತಿ ಅವರ ಅತ್ತೆಯವರು, ಅವ್ರನ್ನೂ ಕೂಡ ಕೇಳೋಣ ಏನು ಅನ್ನಿಸ್ತಾ ಇದೆ ಅವರಿಗೆ ಈ ಒಂದು ರಿಸಲ್ಟ್ ಅನ್ನೋದು. ಅಮ್ಮ ನಮಸ್ಕಾರ. ಏನು ಅನ್ನಿಸ್ತಾ ಇದೆ ಅಮ್ಮ ಈ ಥರ ನಿಮಗೆ ನಿಮ್ಮ ಮಗಳಿಗೆ ರಿಸಲ್ಟ್ ಬಂದಿರೋದು? ಚಲೋ ಆಗೈತಿ. ಖುಷಿ ಆಗೈತಿ. ನಾವು ಎಲ್ಲಲ್ಲಿ ತೋರಿಸಿದ್ವಿ, ಆಗಿದ್ದಿಲ್ಲ. ರೊಕ್ಕ ಕಳ್ಕೊಂಡಿದ್ವಿ. ಮತ್ತು ನೀವು ಮನೆತನ ಬಂದಿದ್ರಿ, ನಮಗೆ ಹೇಳಿದ್ರಿ, ನಮಗೂ ಗೊತ್ತಿದ್ದಿಲ್ಲ. ಚಲೋ ಆಗೈತಿ. ಪ್ರಾಡಕ್ಟ್ ನಾವು ಕೊಟ್ಟಿದ್ದ ಪ್ರಾಡಕ್ಟ್ ಮೇಲೆ 100% ಭರವಸೆ ಜನರಿಗೆ ಕೂಡ ಹೇಳ್ಬೋದ್ರಿ? ಹೇಳಿವ್ರಿ ನಾವು. ಓಕೆ. ಅಕ್ಕ ಅದೇ ರೀತಿ ಈ ವ್ಯಕ್ತಿಗಳಿಗೆ ಔಷಧಿಯನ್ನ ಸಜೆಷನ್ ಕೊಟ್ಟಂತ ವ್ಯಕ್ತಿ ಅಂತ ಹೇಳ್ಬೋದು. ಮಂಜುಳಾ ಮೇಡಮ್, ಈ ಒಂದು ಕ್ಷಣ ನಿಮ್ಗೆ ಏನು ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತದೆ ಸರ್. ನನಗೆ ಪದೇ ಇದೆ. ಫಸ್ಟ್ಗೆ ಕೊಡ್ಬೇಕಾದ್ರೆ ಫಸ್ಟ್ ನಾವು ಕೊಟ್ಟಾಗ ಅಂಕಲ್ ಕುಂಟದ ಕೊಟ್ಟಾಗ ನೆಗೆಟಿವ್ ಮಾತಾಡ್ತಿದ್ರು. ಅದೇ ಥರನೇ ನನಗೂ ಕೊಡೋಗ್ಬೇಕಾದ್ರೆ ನಮ್ಗೆ ಪಾಸಿಟಿವ್ ಥಿಂಕ್ ಇದ್ದಿಲ್ಲ. ಮೇಲಿನ ಮೇಲೆ ನಮಗೆ ರಿಸಲ್ಟ್ ಬರೋಕತ್ತಿದ್ದು ನೋಡಿ ಒಂದು ಧೈರ್ಯ ಬಂದಿದೆ ಸರ್. ಇನ್ನೂ ಹೆಚ್ಚು ಕೊಡಿಸ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು. ಎಸ್, ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಡಿಯರ್ ಲೀಡರ್ಸ್. ಬನ್ನಿ.